ಇನ್ನೇನು ಇನ್ನು ಸ್ವಲ್ಪ ದಿನ ಈ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗ್ತೀವಿ. ಆಹಾ, ನೆನೆಸ್ಕೊಂಡ್ರೆ ಒಂಥರ ಮನಸ್ಸಿಗೆ ಏನೋ ಆನಂದ, ಏನೋ ಸಂತೋಷ. ಆಹಾ, ಏನೋ ಸಂತೋಷ, ಏನೋ ಉಲ್ಲಾಸ ಈ ದಿನ. ಎಂದು ಮುಗಿಯದ ಈ ಆತ್ಮಬಂಧನ, ಜನ್ಮ ಜನ್ಮದ ಹೆಂಗೋ ನಾನು ಆಟ ಮಾಡೋದಿಗೆ ಇವರು ಈ ಕಂಬದ ಮನೆ ಬಿಟ್ಟು ಹೊಸ ಮನೆ ಕಟ್ಟಿಸ್ತಾ ಇದಾರೆ. ಅಲ್ಲಿ ಕಂಬ ಇಲ್ಲ, ಗಿಂಬ ಇಲ್ಲ, ಎಲ್ಲ ಕಡೆ ನೀರು. ಬಾತ್ರೂಮು, ಬಚ್ಚಲು, ಮೇಲಕ್ಕೆ ಸೋಲಾರ್ ಗೀಲಾರ್ ಎಲ್ಲ ಹಾಕಿಸ್ಬೇಕಪ್ಪ. ನೀರು ಯಾರು ಉರಿಕ್ತಾರೆ? ಈ ಅಂಡೆ ಒಲೆ ಪಂಡೆ ಒಲೆ ಅಂತ ಮಾಡಿಸಿದ್ರೆ ಅವಕ್ಕೆ ಸೌದಿ ತರಬೇಕು, ಉರಿ ಇಕ್ಬೇಕು, ಉಫು ಉಫು ಅಂತ ಊದಬೇಕು. ಅದೆಲ್ಲ ಯಾಕೆ ತೊಂದ್ರೆ? ಸೋಲಾರ್ ಹಾಕ್ಸ್ಬಿಟ್ರೆ 24x7 ಯಾವಾಗಲೂ ಹಾಟ್ ವಾಟರ್ ಬರ್ತಾ ಇರುತ್ತೆ. ಯಾವಾಗ ಬೇಕಂದ್ರೆ ಸ್ನಾನ ಮಾಡ್ಬೋದು, ಯಾವಾಗ ಬೇಕಂದ್ರೆ ಮಕ್ಕ ತೊಳ್ಕೊಬೋದು. ಚಳಿಗಾಲದಲ್ಲೂ ಮಕ್ಕ ತೊಳ್ಕೊಂಬಕ್ಕೆ ಏನು ಕಷ್ಟ ಆಗಲ್ಲ. ಹೇಗೋ ಕಾಣೆ ನಂಗೆ ನಾಚಿಕೆಯಾಗುತ್ತೆ, ತುಂಬಾ ನಾಚಿಕೆಯಾಗುತ್ತೆ, ತುಂಬಾ ನಾಚಿಕೆಯಾಗುತ್ತೆ. ಏನೇ ರಮ್ಯಾ, ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಏನೂ ಇಲ್ಲ ರೀ, ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ಗೃಹ ಪ್ರವೇಶ ಮಾಡ್ತೀವಲ್ವಾ, ಅದನ್ನ ನೆನೆಸ್ಕೊಂಡು ಖುಷಿ ಪಡ್ತಾ ಇದ್ದೆ. ಈ ಕಂಬದ ಮನೆ ಬಿಟ್ಟು ಆದಷ್ಟು ಬೇಗ ಹೊಸ ಮನೆಗೆ ಹೋಗ್ತೀವಲ್ಲ ಅಂತ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ಸೋದು, ಅದಕ್ಕೆ. ಹೌದು ರಮ್ಯಾ, ನಮ್ಮ ಮನೇನೂ ಆಗ್ತೈತೆ, ಆದ್ರೆ ಈ ಹಳೆ ಮನೆ ಬಿಟ್ಟೋಗಕ್ಕೆ ಮನ್ಸಿಲ್ಲ. ನನಗೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆಯಲ್ಲಲ್ವಾ, ಅದಕ್ಕೆ ಏನೋ ಒಂಥರ ಸೆಂಟಿಮೆಂಟು. ಸೆಂಟಿಮೆಂಟ್ ಕೊಟ್ಟು ಧೂಳಯ್ಯ, ಸೆಂಟಿಮೆಂಟ್ ಅಂತ ಸೆಂಟಿಮೆಂಟ್. ಹಳೆ ಮನೆಗೆ ಏನ್ ನಿಮ್ದು ಹುಟ್ಟಿ ಬೆಳೆದಿರೋ ಜಾಗ ಆದ್ರೆ ಏನು ಹಂಗೆ ಇರ್ಬೇಕಾ? ಸೊರ ಮನೆಗೆ ಯಾವ ಸೆಂಟಿಮೆಂಟು ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಖುಷಿ ಪಡಿ, ಹೊಸ ಮನೆಗೆ ಹೋಗ್ತಿದೀವಲ್ಲ ಅಂತಾನ. ಹೌದಾ, ಸರಿ ಸರಿ ಆಯ್ತು. ಅಲ್ಲ, ನಿಮ್ಮ ಊರಲ್ಲಿ ಏನು ನಿಮ್ಮ ಮನೆಗೆ ಗಲಾಟಿ? ಯಾರೋ ನಿಮ್ಮ ಊರಲ್ಲಿ ಸಿಕ್ಕಿದ್ರಪ್ಪ, ಏನೋ ನಿಮ್ಮ ಅಮ್ಮ ಮತ್ತೆ ಯಾರೇನೋ ಜಗಳ ಆಡ್ತಾರೆ, ಆಮೇಲೆ ಅವ್ರಿಗೂ ಆಗಲ್ಲ ಅಂತ ಏನೇನೋ ಹೇಳ್ತಾ ಇದ್ರಪ್ಪ. ಹೊಸ ಏನೋ ಮೇಸಕ್ಕೆ ಹೋಗ್ತಾರಂತೆ ನಿಮ್ಮಮ್ಮ ಮತ್ತೆ ನಿಮ್ಮ ಅಣ್ಣನ ಹೆಂಡತಿ ಮಧು. ನಿಜಾನದೆಲ್ಲ? ಇದೇನಪ್ಪ ಇದು? ನಾನೇನೋ ಹೇಳಿ ಅತ್ತ ಸುಳ್ಳು ಹೇಳಿ ಚೆನ್ನಾಗಿದ್ದಾರೆ. ಈಗ ಎಲ್ರೂ ನಮ್ಮ ತವ್ರ ಮನೆಗೆ ಅಂತ ನಾನು ಹೇಳಿದ್ದೀನಿ. ಯಾರು ಸಿಕ್ಕಿದ್ರು ನನ್ನ ತವ್ರ ಮನೆಯವರು? ಏ ರಮ್ಯಾ, ನಿನ್ನೆ ಕೇಳ್ತಾ ಇರೋದು. ಅಯ್ಯೋ, ಯಾರು ಹೇಳಿದ್ ನಿಮ್ಗೆ? ಯಾರು ಸಿಕ್ಕಿದ್ರು? ಅವ್ರ ಹೆಸರು ಏನೋ ಅದೇ ವಿವೇಕಪ್ಪನೋ ಏನೋ ಅಂತ ಹೇಳ್ತಾ ಇದ್ರಪ್ಪ. ಓ, ಆಯಪ್ಪನ ಆಲಸ್ ಮಕ್ಕನ ಗಂಡ. ಅವನ್ ಮಾತು ಕೇಳ್ಕೊಂಡು ನೀನು ಅದೆಲ್ಲ ನಿಜ ಅನ್ಕೊಂಡಿದ್ಯಾ? ನಮ್ಮ ಅಮ್ಮಯ್ಯ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಸಿದ್ದು, ನಂದಿನಿ ಎಲ್ಲರೂ, ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆ, ನಮ್ಮ ಅಮ್ಮನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಅವ್ರು ಯಾಕೆ ಆ ಥರ ಎಲ್ಲ ಮಾಡ್ತಾರೆ? ಜಗಳ ಇಲ್ಲ, ಎಂಥದ್ದು ಇಲ್ಲ, ಚೆನ್ನಾಗೇ ಇದ್ದಾರೆ. ನಿಮ್ಗೆ ಯಾರೋ ಸುಳ್ಳು, ಅವರು ಸುಳ್ಳು ಹೇಳಿದ್ದಾರೆ. ಅಯ್ಯಪ್ಪ, ನಮ್ಗೆ ನಮ್ಮನ್ನ ಕಂಡ್ರೆ ಆಗಲ್ಲ, ಯಾಕಂದ್ರೆ ನಾವು ಚೆನ್ನಾಗಿದ್ದೀವಲ್ಲ, ಅದಕ್ಕೇನೆ. ಅವ್ರ ಮಗಳು ಓಡೋ ಮದ್ವೆ ಆದ್ಲಲ್ಲ, ಅದಕ್ಕೆ ತಲೆ ಕೆಟ್ಟಿರ್ಬೇಕು ಅಯ್ಯಪ್ಪನಿಗೆ. ಸುಮ್ಮನೆ ಕಂಡರ ವಿಷಯನ ಏನೇನೋ ತಲೆ ಕೆಟ್ಟಂಗೆ ಹೇಳ್ತಾನೆ. ಓಡೋ ಮದ್ವೆ ಅಲ್ಲ, ಅದೇ ಯಾರು ಲಾವಣ್ಯ ಅಂತ ಹೇಳ್ತಿದ್ದಲ್ಲ, ಆ ಹುಡುಗಿನ? ಆ ಹುಡುಗಿರ ಅಪ್ಪನೇ ಅವನು, ಇವಾಕಪ್ಪ ಅಂದ್ರೆ ಅಲಸ್ಮಕ್ಕ ಇದ್ದಾಳಲ್ಲ ಅವಳು, ಅವಳು ಗಂಡ. ರೀ, ನೀನು ನನ್ನ ತವ್ರ ಮನೆ ಬಗ್ಗೆ ಹಂಗೆಲ್ಲನ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ, ಇದು ಸೈಟಿಂದೇನೋ ದುಡ್ಡು ಬರಲಿಲ್ಲ ಅಂತ ಹೇಳ್ತಿದ್ದೆ, ಏನಾಯ್ತು? ಸಾಲ ಎಲ್ಲ ತೀರಿಸ್ಕೊಂಡ್ರಾ? ಕಳ್ಳನೂ ಸಿಕ್ಕಿದ್ದಾಯ್ತು, ಅವಷ್ಟು ದುಡ್ಡ ಆ ಪೊಲೀಸ್ನವರೆಲ್ಲ ಕೊಡ್ಸಿದ್ದಾಯ್ತು, ಸಾಲ ಎಲ್ಲ ತೀರ್ಸಿದ್ದು ಆಯ್ತು. ಅದರಿಂದ ಏನೂ ತೊಂದರೆ ಆಗಿಲ್ಲ ಬಿಡಿ ಅವ್ರಿಗೆ. ಅಷ್ಟು ದುಡ್ಡು ಕೊಟ್ನಾ? ನಿಜಾನಾ? ಕಳ್ಳ ಹಂಗೆಲ್ಲ ತಗೊಂಡೋದನು, ಅವನು ದುಡ್ಡು ಹಂಗೆ ಇಟ್ಕೊಂಡಿರ್ತಾನ, ಏನ್ಕಾದ್ರೂ ಖರ್ಚು ಮಾಡಿ ಮಜಾ ಮಾಡಿ ನಡಿ ಅಂದಿರ್ತಾನೆ. ಹೌದು, ನಿಜಾನೇ. ಅಯ್ಯೋ, ನಿಮ್ಗೆ ಯಾಕೆ ಡೌಟು? ಸರಿ ಆಯ್ತು ಬಿಡು, ನೀನು ನಿನ್ನ ತವ್ರ ಮನೆ ಬಗ್ಗೆ ಎಲ್ಲಿ ಬಿಟ್ಕೊಡ್ತಿ ಹೇಳು, ಏನಂದ್ರೂ ಇರೋ ಸತ್ಯ ಹೇಳಲ್ಲ. ಇಲ್ಲ ರೀ, ಪ್ರಾಮಿಸ್, ನಾನು ಹೇಳೋದೆಲ್ಲ ನಿಜಾನೇ. ನಿಮ್ಮ ಹತ್ರ ಮುಚ್ಚು ಮರೆ ಯಾಕೆ ಹೇಳು? ಏನು ಹೇಳು? ಮುಚ್ಚು ಮರೆ ನಾನು ಮಾಡೋಳಲ್ಲ. ಅಮ್ಮ ಅಮ್ಮ, ಯಾರೋ ಬಂದ್ರು ಅನ್ಸುತ್ತೆ, ನಡೀರಿ. ಓಹ್ ಆಶಾ, ಏನಾಶಾ ಸರ್ಪ್ರೈಸು? ಏನು ಸಮಾಚಾರ? ಚೆನ್ನಾಗಿದೆಯಾ? ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹೆಂಗೋ ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಈ ಕಡೆ ಬರೋದೇ ಬಿಟ್ಬಿಟ್ಟಿದ್ಯಾ? ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರಾ ನಿಮ್ಮ ಮನೇಲಿ, ನಿನ್ನ ಗಂಡನ ಮನೇಲಿ? ಹೌದಣ್ಣ, ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಚೆನ್ನಾಗಿದ್ದೀರಾ? ಉಷಾ ಎಲ್ಲೋದ್ಲು? ನಾನು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ನಿನ್ ತವ್ರ ಮನೆ ಬಗ್ಗೆ ಕೇಳಲ್ವಾ ಅತ್ತಿಗೆ? ಅವ್ರಿಗೇನಮ್ಮ ಆಗಿರುತ್ತೆ, ಎಲ್ಲಾನ ಕಳ್ಕೊಂಡಿದ್ದ ದುಡ್ಡೆಲ್ಲ ಸಿಕ್ಕೈತೆ ಸೈಟಿಂದು. ಆಮೇಲೆ ಅವರ ಯಾರೋ ಅವರ ಅತ್ತಿಗೆ, ಅವರ ಅಣ್ಣ, ಅವರಮ್ಮ ಎಲ್ಲರೂ ಚೆನ್ನಾಗಿದ್ದಾರಂತೆ. ಇನ್ನೇನು ಕೇಳೋದೈತೆ, ಇನ್ನೇನು ಫೋನ್ ಮಾಡ್ತಾ ಇರ್ತಾಳೆ ಯಾವಾಗಾದ್ರೂ, ದಿವಸಕ್ಕೆ ಒಂದ್ಸಲನಾದ್ರೂ. ಅಯ್ಯೋ ಅಣ್ಣ, ನಿನಗೆ ಗೊತ್ತಿಲ್ಲ, ಅವ್ರ ತವ್ರ ಮನೇಲಿ ಅವ್ರ ಅತ್ತಿಗೆ, ಅವರ ಅಮ್ಮ ಎಲ್ಲರೂ ಹಸುಗಳನ್ನ ಹೊಡ್ಕೊಂಡು ಹೋಗ್ತಾರೆ, ಹಸ ಮೇಯ್ಸ್ಕೊಂಬರ್ತಾರೆ ದಿನಾನ. ಆಮೇಲೆ ಸಂಘಕ್ಕೆಲ್ಲ ಸಾಲ ಕಟ್ಟಬೇಕು ಹಂಗಂತ ಹೇಳಿ ಏನೋ ಹೊಸನ ಮಾರಕ್ಕೆ ಹೊರಟಿದ್ರಂತೆ ಅವರು. ಇವ್ರ ಅಮ್ಮನೂ ಮತ್ತೆ ಇವ್ರ ಅತ್ತಿಗೆ ಸೇರ್ಕೊಂಡು, ಆಮೇಲೆ ಆ ಅಜ್ಜಿ ಕೈ ಸಿಗಾಕೊಂಡು ಬೈಸ್ಕೊಂಡು, ಈಗ ಸಿದ್ದು ಅಣ್ಣ ಹುಷಾರಾಗೋವರೆಗೂ ಅವರೇ ನೋಡ್ಕೋಬೇಕು ಅಂತ ಶಿಕ್ಷೆ ಕೊಟ್ಟವ್ರಂತೆ. ಇದೆಲ್ಲ ನಿಮಗೆ ಗೊತ್ತಿಲ್ವಾ ಅತ್ತಿಗೆ? ಹೌದೇನೆ ಆಶಾ?
ಏನೇ ರಮ್ಯಾ, ಅಲ್ಲ ನೀನು ಕೇಳಿದ್ರೆ ನಮ್ಮ ಮನೇಲಿ ಎಲ್ಲ ಚೆನ್ನಾಗೇ ಇದ್ದಾರೆ, ಸಾಲ ಎಲ್ಲನ ಅವ್ನು ಕಳ್ಳ ಎಲ್ಲನ ದುಡ್ಡು ಹೊಡ್ಕೊಂಡಿರೋ ಸೈಟಿಂದೆಲ್ಲ ಕೊಟ್ಟನಂತೆ, ಸಾಲ ತೀರೈತೆ, ಅವ್ರಿಗೇನಾಗೈತೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದೆ. ಆಶಾ ನೋಡಿದ್ರೆ ಹಿಂಗೆ ಹೇಳ್ತಾಳೆ. ಅಯ್ಯೋ ಇವಳು ನಮ್ಮ ಮನೆ ಕಡೆ ಕೆಲ್ ಹೋಗ್ತಾಳೆ, ಇವಳಿಗೆ ಹೋಗಕ್ಕೆ ಟೈಮ್ ಇರಲ್ಲ, ಕೆಲ್ಸಕ್ಕೆ ಹೋಗ್ತಾಳೆ, ಮನೆಗೆ ಬರ್ತಾಳೆ, ಮನೆಗೆ ಬೇರೆ ಅಡಿಗೆ ಗಿಡಿಗೆ ಮಾಡಬೇಕು, ಇವಳ ಜವಾಬ್ದಾರಿ ತಗೊಂಡವಳಂತೆ ಮನೆ ಜವಾಬ್ದಾರಿನ. ಅಂತದ್ರಾಗಿ ಇವಳಿಗೆ ಎಲ್ಲಿ ಹೋಗಕ್ಕಾಗುತ್ತೆ? ಯಾರೋ ಏನೋ ಸುಳ್ಳು ಹೇಳಿರೋದನ್ನ ಕೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾಳೆ. ಆಶಾ ಸುಮ್ಮನೆ ಸುಳ್ಳು ಹೇಳ್ಬೇಡ, ನೀನು ಹೋಗಿ ನೋಡಿದ್ದ, ಹೋಗಿ ಏನಾದ್ರು ನೋಡ್ಕೊಂಬಂದ, ಏನಾದ್ರು ಕೇಳಿದ್ಯಾ? ಇಲ್ಲ ತಾನೆ, ನೀನು ಅವ್ರ ಮತಕ್ಕೆ ಹೋಗೋದೇ ಇಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ಬೇಡ ನಿಮ್ಮ ಅಣ್ಣನ ಹತ್ರ ಇಲ್ಲಿ. ನಮ್ಮ ತವ್ರ ಮನೆ ಬಗ್ಗೆ ನೀನು ಕೀಳಾಗಿ ಹೇಳ್ಬೇಡ. ನಾನು ಯಾಕತ್ತಿಗೆ ಕೀಳಾಗಿ ಹೇಳಿ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಅಲ್ಲ ನಿಮ್ಮ ಅಮ್ಮನ ಮತ್ತೆ ಅದೇ ನಿಮ್ಮ ಅತ್ತಿಗೆ ಇದಾರಲ್ಲ ಮಧು ಅಕ್ಕ, ಅವರು ಹೊಸ ಮಾರಕ್ ಹೋಗಿದ್ರಂತೆ, ಯಾರಿಗೋನ ಕಳ್ತಂದಾಗೆ ಸಿದ್ದು ಅಣ್ಣನ ದಸನ ಸಿಗಾಕೊಂಡಿದ್ರಂತೆ. ಅಲ್ಲ ಆ ಥರ ಯಾರಾದ್ರೂ ಕಳ್ತನ ಮಾಡ್ತಾರ ಒಂದೇ ಮನೆಗಿದ್ದು? ಹೌದಾ? ಹೊಸನೇ ಮಾರಕ್ಕೆ ಹೋಗಿದ್ರಂತ ಇವ್ರ ಅಮ್ಮನೂ ಅತ್ತಿಗೆನು? ಅಯ್ಯೋ ದೇವ್ರೆ, ಅಲ್ಲ ಅವ್ರಿಗೇನು ಬಂದಿರೋದು ಗೊತ್ತು? ಅಲ್ಲ ಕಮ್ಮಿ ರೇಟಿಗೆ ಸೈಟ್ ಸಿಗ್ತವೆ ಅಂತನ ಅವರೇ ಯಾಮಾರಿ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ. ಅಂಥದ್ರಾಗೆ ಸಿದ್ದುಕ್ ಚೆನ್ನಾಗಿಲ್ಲ ಅಂತ ಹಸ ಮೇಸಕ್ಕೆ ಹೋಗಿ ಅವರೇ ಹಸನ ಕದ್ದು ಮೇಸಕ್ಕೆ ಹೋಗಿ ಮಾರಕ್ಕೆ ಹೋಗಿದ್ರಾ? ಹೌದಣ್ಣ, ಅದೆಲ್ಲ ನಂಗೆ ಗೊತ್ತಾಗಿ ಸರಿಯಾಗಿ ಬೈದ್ರಂತೆ ಅಜ್ಜಿನೂ, ಆಮೇಲೆ ಆ ನಂದಿನಿ ಅಕ್ಕ, ಸಿದ್ದಣ್ಣ ಎಲ್ರೂ. ಅಜ್ಜಿ ಆರ್ತಾಗೂ ಹೇಳಿರ್ಲಿಲ್ವಂತೆ. ಆಮೇಲೆ ನಿನ್ನೆ ಏನು ಅಲ್ಲ, ನಿನ್ನೆ ಅಲ್ಲ ಮೊನ್ನೆನೋ ಆಚೆ ಮನೇನೋ ಸಿದ್ದುಗೆ ಗೊತ್ತಿಲ್ವಲ್ಲ ವಿಷಯ, ಹೊಸ ಮಾರಕ್ ಹೋಗಿದ್ದು, ಹೊಸ ಮೇಯಿಸ್ತಾ ಇದೀವಿ ನಾವು ಸಾಲ ಮಾಡ್ಕೊಂಡಿದೀವಿ, ಸಂಘಕ್ಕೆ 25,000 ಕಟ್ಟಬೇಕು ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಬಕ್ ಹೋಗಿದ್ರಂತೆ. ದುಡ್ಡು ಇಸ್ಕೊಂಬಕ್ ಹೋಗಿ ತಿರ್ಗಾ ಅಜ್ಜಿ ಕೈಲಿ ಸಿಗ್ಬಿದ್ದಿದ್ರಂತೆ. ಅವಾಗ ಇರೋ ಸತ್ಯ ಹೇಳಿದ್ದಂತೆ ಅಜ್ಜಿ ಸಿದ್ದುಗೂ ಮತ್ತೆ ನಂದಿನಿ ಅಕ್ಕಗೂ. ಅಯ್ಯೋ ನನಗೂ ಏನೋ ಬಿಲ್ಡಪ್ ಕೊಟ್ಟಿದ್ದೆ ಕಣಪ್ಪ, ಇವಳು ಇವಾಗಲೇ ಬಿಡ್ಬೇಕಾ? ಇವಳು ಯಾಕೆ ಬಂದ್ಲು? ಅಯ್ಯೋ ಆಶಾ, ನೀನು ನನ್ನ ತವ್ರ ಮನೆ ಬಗ್ಗೆ ಏನು ಹೇಳಕ್ ಹೋಗ್ಬೇಡ, ನಮ್ಗೆಲ್ಲ ಗೊತ್ತೈತೆ. ಬಾ ಒಳಿಕೆ, ನೀನು ಸುಮ್ಮನೆ ಇಲ್ಲೇನು ಬಂದಿರೋದೇನು ನನ್ನ ತವ್ರ ಮನೆ ಆಡ್ಕೊಂಬಕ್ ಬಂದಿದ್ಯಾ ಅಥವಾ ನಿನ್ನ ತವ್ರ ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ಯೋ? ಇನ್ನೊಂದ್ರ ಮನೆ ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ? ಯಾಕೆ ರಮ್ಯಾ ಹಿಂಗೆ ಮಾತಾಡ್ತಾ ಇದ್ಯಾ? ಇಷ್ಟೊತ್ತು ಏನೋ ಬಿಲ್ಡಪ್ ಕೊಡ್ತಿದ್ದೆ. ನಮ್ಮ ಅಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ, ನಂದಿನಿ ಸಿದ್ಧ ಇವಾಗ ಬದಲಾಗವ್ರೆ, ಇವ್ರು ಹೇಳ್ದಂಗೆ ಕೇಳ್ತಾರೆ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದೆ. ಆ ಸೈಟು ಏನೋ ಯಾಮಾರಿದ್ದಾರೆ, ಇವಾಗ ಎಲ್ಲ ಸಾಲನೂ ತೀರಿಸಿದ್ದಾರೆ, ಅದು ಇದು ಅಂತ ನಾನು 108 ಹೇಳಿ ಕೊಚ್ಕೊಂತಿದ್ದೆ. ಈಗ ಯಾಕೆ ಹಿಂಗೆ ಆಡ್ತಾ ಇದ್ಯಾ? ಬಿಡು, ಏನೋ ಒಂದೇ ಊರಾಗಿದ್ದಾರೆ ತಿಳ್ಕೊಂಡಿದ್ದಾಳೆ, ನಮ್ಮ ಅದಕ್ಕೆ ಹೋದ ತಕ್ಷಣ ಕೇಳ್ತಾರೆ ಅಂತನ ತಿಳ್ಕೊಂಬಂದೇಳೆ ಹೋಗಿ, ಅಲ್ವೇನೆ ಆಶಾ? ಅಯ್ಯೋ ತಿಳ್ಕೊಂಬಕ್ಕೆ ಏನೈತಣ, ಎಲ್ಲ ಊರು ತುಂಬಾ ಗೊತ್ತಾಗೈತೆ, ಇವ್ರಮ್ಮ ಇವ್ರತ್ಗೆ ಏನೇನ್ ಮಾಡ್ತಿದ್ರು ಅಂತನ. ಊರಾಗೆಲ್ಲನ ಆಡ್ಕಂತಾರೆ. ಇವ್ರೇನಪ್ಪ ಒಂದೇ ಮನೆಗಿದ್ದು ಹಸನೆ ಮಾರಕ್ ಹೋಗಿದ್ರಂತೆ, ಸಿದ್ದು ಹತ್ರನೇ ಸುಳ್ಳು ಹೇಳಿ ದುಡ್ಡು ಕೀಳಕ್ ಹೋಗಿದ್ರಂತೆ ಅಂತನ ಎಲ್ಲ ಮಾತಾಡ್ಕೊಂತಾರೆ. ಆವಾಗ್ಲೇ ನನಗೂ ವಿಷಯ ಗೊತ್ತಾಗಿದ್ದು. ಅಮ್ಮ ಎಲ್ಲಿ ಗೊತ್ತು? ಅಮ್ಮ ಇಲ್ಲೇ ಎಲ್ಲ ಹೋಗೈತೆ, ಹೊಸಮಂತಕ್ಕೇನೋ ಹೋಗೈತೆ. ಇನ್ನೇನು ಸ್ವಲ್ಪ ದಿನದಲ್ಲಿ, ಇನ್ನೊಂದು 15 ದಿವಸದಲ್ಲಿ ನಮ್ಮ ಮನೆ ರೆಡಿ ಆಗುತ್ತೆ ಆಶಾ. ಗೃಹ ಪ್ರವೇಶ ಮಾಡೋದೇನೆ. ಹೌದಣ್ಣ, ಹೆಂಗೋ ಆದಷ್ಟು ಬೇಗ ಮನೆ ಆದ ಸಾಕು. ಈ ಮನೆಗೆ ಸೋರ್ತೈತೆ, ಕಂಬದ ಮನೆ ಬೇರೆ, ಯಾರಾದ್ರೂ ಬಂದ್ರೆ ಕುತ್ಕೊಂಬಕ್ ನಿಂತ್ಕೊಂಬಕ್ಕೆ ಸೋಫ ಇಲ್ಲ, ಟೇಬಲ್ ಇಲ್ಲ. ಆ ಮನೆಗೆ ಹೋದಾಗ ಎಲ್ಲ ತಗೊಂಬರ್ರಿ. ತಾಂಬತ್ತಿ ನಿನ್ ನಡಿ ಒಳಿಕೆ. ಬಾ ಆಶಾ ಒಳಿಕೆ, ಬಾ ಬತ್ತೈತ್ ಬಾ ಅಮ್ಮ. ಸರಿ ಹೋಗು, ಬ್ಯಾಗ್ ಇಕ್ಕಿ ಕೈ ಕಾಲು ಮುಖ ತೊಳ್ಕೊಂಡು ಬಾ ಹೋಗು. ಯಾವ್ದಾದ್ರು ಕಾಪಿನೋ ಟೀನೋ ಏನಾದರೂ ಕಾಸು ಕೊಡ್ತಾಳೆ ಕುಡಿವಂತೆ. ಅಮ್ಮ ಹೊಸಮಂತಕ್ಕೆ ಹೋಗೈತಿ. ಹೌದಾ? ನಾನು ಹೊಸಮನೆ ನೋಡ್ಬೇಕಣ್ಣ, ನಾನು ನೋಡೇ ಇಲ್ಲ. ಹೆಂಗ್ ಕಟ್ಸಿದಿರೋ ಏನೋ. ಚೆನ್ನಾಗೆ ಇರುತ್ತಮ್ಮ, ನಾನ್ ಮುಂದೆ ನಿಂತ್ಕೊಂಡು ತಾನೇ ಕಟ್ಟಿಸ್ತಾ ಇರೋದು, ಅದಕ್ಕೆ ಎಲ್ಲ ಚೆನ್ನಾಗಿ ಬಂದಿದೆ. ಹೌದಾತ್ಗೆ ಹೆಂಗ ಒಳ್ಳೇದಾಯ್ತು ಬಿಡಿ. ನಾನು ಬ್ಯಾಗ್ ಇಟ್ಟು ಕೈ ಕಾಲು ತೊಳ್ಕೊಂಡು ಬರ್ತೀನಿ. ಲೇ ರಮ್ಯಾ, ಅವಳಿಗೆ ಒಂದಿಷ್ಟು ಟೀ ಮಾಡಿಕೊಡು, ನಾನು ಹೋಗಿ ಬರ್ತೀನಿ. ಆಯ್ತು ಹೋಗ್ರಿ. ಥೂ, ಯಾಶ ಅನ್ನೋಳು ಈಗಲೇ ಬರ್ಬೇಕಾ? ದರಿದ್ದದವಳು ಮಾಡ್ಕೊಂತ ಇದಾರಂತೆ ಊರಾಗೆಲ್ಲ. ದುಡ್ಡಿನ ವಿಷಯ ನಮ್ಮ ತಗ ಹೇಳೇ ಇಲ್ವಲ್ಲ. ಯಾಕೆ 25,000 ದುಡ್ಡು ಸುಳ್ಳು ಹೇಳಿಸ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಾ ಇದ್ಲು. ನಿಜಾನ ಸುಳ್ಳ? ಏನಪ್ಪ, ಫೋನ್ ಮಾಡಿ ಕೇಳಬೇಕು ನಮ್ಮ ಅಣ್ಣಗಿರು. ಅವ್ರ ತಗ ಯಾಕೆ ದುಡ್ಡು ಇಸ್ಕೊಂಬಕ್ ಹೋಗಿದ್ರು ಆ ಸಿದ್ಧಂತಾಗೆ? ಇವನೇನು ದುಡಿಯಲ್ವಾ? ಸಾಲ ತೀರ್ಸೋದು ದುಡ್ದು. ಒಬ್ರನ್ನ ಕೇಳಕ್ ಹೋಗ್ಬಾರ್ದು, ಕೇಳಕ್ ಹೋದೆ ಹಿಂಗೆ ಮತ್ತೆ ಊರು ತುಂಬ ಡಂಗುರ ಸಾರ್ತಾರೆ. ಮರ್ಯಾದೆ ಕಳಿಯಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.